ಭಗವಂತನ ಮುಂದೆ ಇಟ್ಟು ತಗೊಂಡ್ಬನ್ನಿ. ಸರಿ ಅಂತ ಹೇಳಿ ಗುರುಗಳ ಇಚ್ಛೆಯಾನುಸಾರ ಶಿಷ್ಯರು ಒಂದು ಹಾಗಲಕಾಯಿ ತಗೋತಾರೆ. ಹಾಗಲಕಾಯಿ ತಗೊಂಡು ಮತ್ತೆ ಜೊತೆಯಲ್ಲಿ ತೀರ್ಥಯಾತ್ರೆಗೆ ಹೋಗ್ತಾರೆ. ಎಲ್ಲೆಲ್ಲ ತೀರ್ಥಯಾತ್ರೆಗೆ ಹೋಗ್ತಾರೆ. ಅದನ್ನ ಅಲ್ಲಿ ಮಂದಿರಗಳಿಗೆ ತಗೊಂಡು ಹೋಗ್ತಾರೆ. ಅಲ್ಲಿ ವಿಗ್ರಹಗಳ ಮುಂದೆ ಅದನ್ನ ಅರ್ಪಣೆ ಮಾಡ್ತಾರೆ, ತಗೊಂಡ್ಬರ್ತಾರೆ. ಹಲವು ದಿವಸಗಳ ನಂತರ ವಾಪಸ್ ಬರ್ತಾರೆ. ನಂತರ ಗುರುಗಳು ಹೇಗಾಯ್ತು, ತೀರ್ಥಯಾತ್ರೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಅಂತ ಹೇಳ್ತಾರೆ. ಹಾಗಲಕಾಯಿ ನಾವು ಎಲ್ಲ ಕಡೆ ಅರ್ಪಣೆ ಮಾಡಿ ತಂದಿದ್ದೀವಿ. ಅನಂತರ ಗುರುಗಳು ಹೇಳ್ತಾರೆ, ಸರಿ ಈ ಹಾಗಲಕಾಯಿನ ಪಲ್ಯ ಮಾಡಿ ಅಂತ ಹೇಳ್ತಾರೆ. ಶಿಷ್ಯಂದ್ರು ಅದನ್ನ ಹಾಗಲಕಾಯಿ ಪಲ್ಯ ಮಾಡ್ತಾರೆ. ಮತ್ತೆ ತಿನ್ಬೇಕಾದ್ರೆ ಗುರುಗಳು ಕೇಳ್ತಾರೆ, ಹಾಗಲಕಾಯಿ ಕಹಿನೇ ಇದೆ ಅಲ್ಲ, ನೀವು ಎಲ್ಲಾ ಕಡೆ ಹೋಗಿ ಎಲ್ಲಾ ನೈವೇದ್ಯ ಹಚ್ಚಿದ್ರೂ ಹಾಗಲಕಾಯಿ ಅದು ಕಹಿ ಅನ್ನೋದು ಬಿಟ್ಟಿದ್ದಲ್ಲ, ಯಾಕೆ ಅಂತ ಕೇಳ್ತಾರೆ. ಶಿಷ್ಯಂದ್ರು ಚಿಂತನೆ ಮಾಡ್ತಾರೆ, ಅದರ ಒಳ ಅರ್ಥ ಏನು ಅಂದ್ರೆ, ನಾವು ತೀರ್ಥಯಾತ್ರೆಗಳಿಗೆ ಹೋಗ್ಬೋದು, ಕೈಲಿಟ್ಕೊಂಡು ಜಪ ಮಾಡ್ಕೊಂಡು ಕೂತ್ಕೋಬಹುದು, ನಾನಾ ರೀತಿ ಗ್ರಂಥಗಳನ್ನ ಅಧ್ಯಯನ ಮಾಡಬಹುದು. ಆದರೆ ಮನಸ್ಸಲ್ಲಿ ನಾನು ಭಗವಂತನ ತೃಪ್ತಿಪಡಿಸಬೇಕು, ಗುರುಗಳನ್ನ ತೃಪ್ತಿಪಡಿಸಬೇಕು ಅಂತ ಭಾವನೆ ಇಲ್ಲದೆ ಸುಮ್ಮನೆ ಮಾಡಬೇಕು ಅಂತ ಮಾಡ್ತಾ ಇದ್ರೆ ನಾವು ಎಲ್ಲೇ ಹೋಗ್ಲಿ, ಎಷ್ಟೇ ಜಪ ಮಾಡಲಿ, ನಾವು ಈ ಹಾಗಲಕಾಯಿ ತರ ಕಹಿಯಾಗೆ ಕೇವಲ ನಾವು ಎಷ್ಟೋ ವರ್ಷಗಳಿಂದ ಜಪ ಮಾಡ್ತಾ ಇದ್ದೀನಿ, ಎಷ್ಟೋ ವರ್ಷಗಳಿಂದ ಭಕ್ತನಾಗಿದ್ದೀನಿ ಅಂತ ನಾವು ಅಹಂಕಾರ ಪಡ್ಕೋಬಹುದು. ಆ ಅಹಂಕಾರವೇ ಕಹಿ. ಎಲ್ಲಿ ತನಕ ಆ ಅಹಂಕಾರವನ್ನು ನಾವು ತ್ಯಾಗ ಮಾಡೋದಿಲ್ಲ, ನಾವು ಎಷ್ಟೇ ವರ್ಷಗಳು ಏನೇ ಮಾಡಿದ್ರು ನಮ್ಮ ಜೀವನ ಬದಲಾಗೋದಿಲ್ಲ. ಆದ್ರಿಂದ ನಾವು ಮಾಡುವಂಥ ಕಾರ್ಯದಲ್ಲಿ ನಾವು ಎಷ್ಟು ಮನಸ್ಸನ್ನು ಇಟ್ಟು ಮಾಡ್ತೀವಿ, ಯಾವ ಒಂದು ಭಾವನೆಯಿಂದ ಮಾಡ್ತೀವಿ, ಅದು ಅತ್ಯಂತ ಮುಖ್ಯವಾಗಿದೆ. ನಮ್ಮಲ್ಲಿ ಭಾವನೆ ಯಾವಾಗಲೂ ನಾನು ಏನೇ ಸಾಧನೆ ಮಾಡಿದರೂ ಇದು ಗುರು ಹಾಗೂ ಕೃಷ್ಣ ಕೃಪೆಯಿಂದ ಅವರು ಕೊಟ್ಟಂತಹ ಒಂದು ಜ್ಞಾನದಿಂದ ನಾನು ಮಾಡ್ತಾ ಇದ್ದೇನೆ ಹೊರತು ನನ್ನಲ್ಲಿ ನಾನೇ ಸ್ವತಃ ಮಾಡುವಂತಹ ಏನೋ ಶಕ್ತಿ ಇಲ್ಲ, ನನಗೆ ಅಂತಹ ಬುದ್ಧಿಯೂ ಇಲ್ಲ. ಗುರು ಹಾಗೂ ಕೃಷ್ಣ ಕೊಟ್ಟಂತಹ ಬುದ್ಧಿಯಿಂದ, ಅವರು ಕೊಟ್ಟಂತಹ ಶಕ್ತಿಯಿಂದ ನಾನು ಏನನ್ನು ಮಾಡಲಿಕ್ಕೆ ಸಾಧ್ಯ ಹೊರತು ನನ್ನಲ್ಲಿ ಎಂತಹ ಒಳ್ಳೆಯ ಗುಣ ಇಲ್ಲ ಅಂತ ಭಾವನೆ ನನಗೆ ಇರಬೇಕು. ಅಂದರೆ ನಾವು ಮಾಡುವಂತಹ ಏನೇ ಕಾರ್ಯ ಇರಲಿ ಅದನ್ನು ಗುರು ಹಾಗೂ ಕೃಷ್ಣರಿಗೆ ನಾವು ಅರ್ಪಿಸಬೇಕು, ಅವರ ಗುಣಗಾನವನ್ನು ಮಾಡಬೇಕು, ಸದಾ ನಮ್ಮ ಮನಸ್ಸನ್ನು ಕೀರ್ತನೆಯಲ್ಲಿರಬೇಕು. ಈ ಒಂದು ಭಾವನೆಯಿಂದ ನಾವು ಮಾಡಬೇಕು. ಸೊ ಅನೇಕ ಕೆಲವೊಮ್ಮೆ ಮಕ್ಕಳು ತಮ್ಮ ತಂದೆ ತಾಯಿಯ ಒಂದು ಕನಸನ್ನು ಸ್ವೀಕಾರ ಮಾಡ್ತಾರೆ. ತಂದೆ ತಾಯಿ ಮಕ್ಕಳಿಗೆ ಹೇಳ್ತಾರೆ, ನೀನು ದೊಡ್ಡವನಾದ್ಮೇಲೆ ನೀನು ಇಂಜಿನಿಯರ್ ಆಗು, ನೀನು ಡಾಕ್ಟರ್ ಆಗು, ಇದಾಗು ಅದಾಗು ಅಂತ. ಮಕ್ಕಳು ಅವರಿಗೆ ಇಚ್ಛೆ ಇಲ್ಲದೆ ಇದ್ರು ಕೆಲವೊಮ್ಮೆ ತಮ್ಮ ತಂದೆ ತಾಯಿ ತೃಪ್ತಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಎಲ್ಲಿ ತನಕ ಅದನ್ನು ತಮ್ಮ ಕನಸಾಗಿ ಅವರು ಮಾಡ್ಕೊಳ್ಳೋದಿಲ್ಲ, ಸುಮ್ಮನೆ ಬಲವಂತವಾಗಿ ತಂದೆ ತಾಯಿ ಹೇಳಿದ್ರಲ್ಲ ಅಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಒಳಗಡೆ ಅವ್ರಿಗೆ ಆಸೆ ಒಂದು ಬಂದಿರೋದಿಲ್ಲ. ಸೊ ಕ್ರಿಯಾತ್ಮಕ ಪ್ರಯತ್ನ ಮಾಡಿದಾಗ ಅವರು ಸಫಲ ಆಗೋದಿಲ್ಲ. ಡಿಗ್ರಿಯನ್ನು ಕೈಗೆ ಸಿಗ್ಬೋದು, ಅದೇ ಕಾಲಕ್ರಮೇಣ ಅವರ ಕೆಲಸ ಮಾಡಿ ಬೇರೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವರಿಗೆ ಅದರಲ್ಲಿ ಶ್ರದ್ಧೆ ಅನ್ನೋದು ಇಲ್ಲ. ಸೊ ಯಾವಾಗ ನಾವು ಏನೋ ಒಂದು ದಾರಿ ಹೋಗ್ಬೇಕಾದ್ರೆ ನಮಗೆ ಯಾರು ಆದರ್ಶವಾಗಿರ್ತಾರೆ ಅವರ ಕನಸನ್ನು ನಮ್ಮ ಕನಸಾಗಿ ನಾವು ಬದಲಾಯಿಸ್ಕೋಬೇಕು. ನಮ್ದು ಏನ್ ಕನಸಿದೆ ಆ ದಾರಿಯಲ್ಲಿ ನಾವು ಹೋಗ್ಬೇಕು. ಸೊ ನಾವು ಯಾವಾಗ ಸುಮ್ಮನೆ ಕ್ರಿಯಾತ್ಮಕವಾಗಿ ಯಾವಾಗ ತೃಪ್ತಿಪಡಿಸಬೇಕು ಅಂತ ಪ್ರಯತ್ನ ಮಾಡಿದಾಗ ಆ ಕನಸು ಸರಿಯಾದಂತಹ ಒಂದು ಫಲವನ್ನು ಕೊಡೋದಿಲ್ಲ. ಶ್ರೀಲ ಪ್ರಭುಪಾದರು ತಮ್ಮ ಗುರುಗಳ ಕನಸನ್ನು ತಮ್ಮ ಕನಸಾಗಿ ಮಾಡಿಕೊಂಡ್ರು. ಭಕ್ತಿ ಠಾಕೂರ್ ಅವರ ಇಚ್ಛೆ ಇತ್ತು, ಈ ಕೃಷ್ಣ ಪ್ರಜ್ಞೆ ವಿಶ್ವಾದ್ಯಂತ ಪ್ರಚಾರ ಆಗಬೇಕು. ಶ್ರೀ ಗೌರವಿತಾಯಿ, ಶ್ರೀ ರಾಧಾಶ್ಯಾಮ ಭಗವಾನ್ ಈ ಎಲ್ಲ ಕೃಷ್ಣ ಪ್ರಜ್ಞೆಯ ಗ್ರಂಥಗಳು ಇದು ಸಂಸ್ಕೃತ ಹಾಗೂ ಬೆಂಗಾಲಿ ಭಾಷೆಯಿಂದ ಆಂಗ್ಲ ಭಾಷೆಗೆ ಪರಿವರ್ತನೆ ಆಗಬೇಕು, ವಿಶ್ವಾದ್ಯಂತ ಕೃಷ್ಣ ಪ್ರಜ್ಞೆ ಪ್ರಚಾರ ಆಗಬೇಕು ಅನ್ನುವಂತಹ ಕನಸು ಭಕ್ತಿ ಠಾಕೂರ್ ಆಗಿತ್ತು. ಶ್ರೀಲ ಪ್ರಭುಪಾದರು ತಮ್ಮ ಗುರುಗಳ ಕನಸನ್ನು ತಮ್ಮ ಕನಸಾಗಿ ಮಾಡಿಕೊಂಡರು. ಪ್ರತಿ ಕ್ಷಣ ಇದೇ ಚಿಂತನೆಯಲ್ಲಿ ತೊಡಗಿರ್ತಾರೆ, ಹೇಗೆ ನಾನು ನಮ್ಮ ಗುರುಗಳ ಆದೇಶ ಪೂರ್ಣಗೊಳಿಸಬೇಕು ಅಂತ. ಆ ಒಂದು ಕನಸ
ಮಂದಿರಗಳನ್ನು ಸ್ಥಾಪನೆ ಮಾಡಿದ್ರು. ಇದೆಲ್ಲ ಸಾಧ್ಯ ಆಯಿತು ಹೇಗೆ? ಏಕೆಂದರೆ ಅವರು ಗುರುಗಳ ಕನಸನ್ನು ತಮ್ಮ ಕನಸಾಗಿ ಸ್ವೀಕಾರ ಮಾಡಿದರು. ಹೇಗೆ ಷಟ್ ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳ ಆಸೆಯನ್ನು ತಮ್ಮ ಕನಸಾಗಿ ಮಾಡಿಕೊಂಡ್ರು. ಚೈತನ್ಯ ಮಹಾಪ್ರಭುಗಳ ಉದ್ದೇಶ ಆದೇಶ ಇತ್ತು, ವೃಂದಾವನದಲ್ಲಿ ಎಲ್ಲೆಲ್ಲ ಕೃಷ್ಣ ಲೀಲೆ ನಡೆದಿತ್ತು ಆ ಎಲ್ಲ ಸ್ಥಳಗಳನ್ನು ಪುನರ್ಜೀವಗೊಳಿಸಬೇಕು ಹಾಗೂ ಭಕ್ತಿಗೆ ಸಂಬಂಧಪಟ್ಟಂತಹ ಎಲ್ಲಾ ವಿಷಯಗಳು ವೇದಗಳಲ್ಲಿ ಎಲ್ಲೆಲ್ಲ ಅಡಗಿದೆ ಅದನ್ನೆಲ್ಲ ಸಂಗ್ರಹ ಮಾಡಿ ಅದನ್ನು ಗ್ರಂಥಗಳಾಗಿ ಮಾಡಬೇಕು. ಷಡ್ಗೋಸ್ವಾಮಿಗಳು ಇದೇ ಚಿಂತನೆಯಿಂದ ಚೈತನ್ಯ ಮಹಾಪ್ರಭುಗಳ ಒಂದು ಆದೇಶ ಅದು ಪೂರ್ಣಗೊಳಿಸಬೇಕು ಅಂತ ಒಂದೇ ಒಂದು ಕನಸಿನಿಂದ ಜೀವನ ನಡೆಸ್ತಾ ಇದ್ರು. ಇದರಿಂದ ನಾನಾ ರೀತಿಯ ಗ್ರಂಥಗಳನ್ನು ರಚಿಸಿದ್ರು. ಹೀಗೆ ನಮ್ಮ ಭಾವನೆ, ನಾವು ಮಾಡುವಂತಹ ಒಂದು ಕೆಲಸಗಳು ಹೇಗಿರಬೇಕು, ಗುರುಗಳ ಒಂದು ಇಚ್ಛೆಯನ್ನು ಪೂರ್ಣಗೊಳಿಸುವಂತಹ ಭಾವನೆಯಿಂದ ನಾವು ಮಾಡಬೇಕು. ಗುರು ಕೃಷ್ಣ ತೃಪ್ತರಾಗಬೇಕು. ಈ ಭಾವನೆಯಿಂದ ನಾವು ಯಾವ ಕೆಲಸಗಳನ್ನು ಮಾಡ್ತೀವಿ, ನಾವು ಮಾಡುವಂತಹ ಒಂದು ಕಾರ್ಯ ಅದು ಸಂತೋಷ ಹಾಗೂ ನಮಗೆ ಆನಂದವನ್ನು ದೊರಕಿಸುತ್ತೆ. ಕಾರ್ಯ ಆಗ್ಬೋದು, ಸಂತೋಷ ಅನ್ನೋದಿಲ್ಲ. ಅನೇಕ ಬಾರಿ ನಮ್ಮ ಅನುಭವ ಆಗ್ಬೋದು, ಅಡಿಗೆ ಮಾಡಿರ್ತೀವಿ ಅಥವಾ ಇನ್ನೇನೋ ಸೇವೆ ಮಾಡಿರ್ತೀವಿ, ಅವ್ರ ಮನೆಯಲ್ಲಿ ಸಂತೋಷ ಅನ್ನೋದಿಲ್ಲ. ಯಾಕಂದ್ರೆ ಒಳಗಡೆ ಏನೋ ಒಂದು ಚಿಂತನೆ, ಅನ್ಯ ಚಿಂತನೆಯಿಂದ ನಾವು ಮಾಡ್ತಾ ಇರ್ತೀವಿ, ಏನೋ ಮಾಡ್ಬೇಕು ಮಾಡ್ತಾ ಇರ್ತೀವಿ, ಬಟ್ ಮನಸ್ಸಲ್ಲಿ ಇರೋದಿಲ್ಲ. ಮನಸ್ಸಲ್ಲಿ ಬೇರೆ ಏನೋ ದುಃಖನೋ ಅಥವಾ ಇನ್ನೊಬ್ಬರ ಮೇಲೆ ಸಿಟ್ಟು, ಕ್ರೋಧನೋ, ಕಾಮನೋ ಈ ಚಿಂತನೆನ ಮಾಡ್ತಾ ಇರೋದ್ರಿಂದ ನಾವು ಭಗವಂತನ ಕೆಲಸ ಮಾಡ್ತಾ ಇರೋ ಕೊನೆಯಲ್ಲಿ ನಮಗೆ ಆನಂದ ಸಿಗೋದಿಲ್ಲ. ಯಾಕೋಸ್ಕರ ಮನಸ್ಸನ್ನು ಅಲ್ಲಿಟ್ಟಿರೋದಿಲ್ಲ. ಹಾಗೆಯೇ ನಾವು ನಮ್ಮ ಮನಸ್ಪೂರ್ವಕವಾಗಿ ನಾವು ಕೆಲಸಗಳನ್ನು ಮಾಡಬೇಕು. ಹಾಗೂ ಇಲ್ಲಿ ನಾರದಮುನಿಗಳು ಪ್ರಹ್ಲಾದ್ ಮಹಾರಾಜನಿಗೆ ನರಸಿಂಹನ ಕಥೆಯನ್ನು ಹೇಳಬೇಕಾದ್ರೆ, ಯುಧಿಷ್ಠಿರ ಮಹಾರಾಜನಿಗೆ ನರಸಿಂಹ ಪ್ರಹ್ಲಾದನ ಕಥೆಯನ್ನು ಹೇಳಬೇಕಾದ್ರೆ ಅವರು ತಮ್ಮನ್ನು ಬದಿಗೆ ಇಟ್ಕೋತಾರೆ. ಮುಖ್ಯವಾಗಿ ಪ್ರಹ್ಲಾದನ ಕಥೆಯನ್ನು ಗಮನಿಸಿದಾಗ ಪ್ರಹ್ಲಾದನ ಕಥೆ ಎಲ್ಲಿಂದ ಶುರುವಾಗುತ್ತೆ ಅಂತ ಹೇಳಿದ್ರೆ, ನಾರದ ಮುನಿಗಳು ಪ್ರಹ್ಲಾದನಿಗೆ ಉಪದೇಶ ಕೊಡೋದ್ರಿಂದ. ಪ್ರಹ್ಲಾದನಿಗೆ ನಾರದ ಮುನಿಗಳು ಸಂಘ ಕೊಟ್ಟಿರೋದ್ರಿಂದ ಪ್ರಹ್ಲಾದನ ಕಥೆ ಇಷ್ಟು ನಾವು ಗುಣಗಾನ ಮಾಡ್ತಾ ಇದ್ದೀವಿ. ಪ್ರಹ್ಲಾದ ಎಲ್ಲಿಂದ, ಪ್ರಹ್ಲಾದನಿಗೆ ಭಗವಂತನ ಜ್ಞಾನ ಎಲ್ಲಿಂದ ಸಿಕ್ಕಿತು? ನಾರದ ಮುನಿಗಳಿಗೆ. ನಿಜವಾಗಿ ಪ್ರಹ್ಲಾದ ಹಾಗೂ ನರಸಿಂಹನ ಕಥೆಯಲ್ಲಿ ನಿಜವಾದಂತಹ ನಾಯಕ ಅಂದ್ರೆ ನಾರದ ಮುನಿ. ನಾರದ ಮುನಿಯ ಸಂಘ ಮಾಡಿರೋದ್ರಿಂದ ನಾರದ ಮುನಿಗಳು ಕೈಯಾಗಿ ಯಾವಾಗ ಹಿರಣ್ಯಕಶಿಪು ಜಪ ಮಾಡಲಿಕ್ಕೆ ಹೋಗಿರ್ತಾನೆ, ಆಗ ಎಲ್ಲಾ ದೇವತೆಗಳು ಕೈಯಾಗನ್ನ ಅದು ಅವಳು ಗರ್ಭವತಿ ಆಗಿರ್ತಾಳೆ. ಅವಳು ಮಗುವನ್ನು ಹುಟ್ಟಿದ ತಕ್ಷಣ ಮಗು ಸಾಯಿಸಬೇಕು ಅಂತ ದೇವತೆಗಳು ಅಪಹರಿಸ್ಕೊಂಡು ಹೋಗ್ತಾ ಇರ್ತಾರೆ. ನಾರದ ಮುನಿ ಆ ಸಮಯದಲ್ಲಿ ಬಂದು ಕೈಯಾದ ರಕ್ಷಣೆ ಮಾಡಿ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅವಳನ್ನ ಪಾಲನೆ ಮಾಡಿಕೊಂಡು ಅವಳೊಬ್ಬಳಿಗೆ ಅವಳು ಭಗವಂತನ ಚಿಂತನೆಯನ್ನು ಕೊಡ್ತಾರೆ. ನಾರದ ಮುನಿಗಳ ಇಚ್ಛೆ ಇತ್ತು, ಅವರೊಂದು ಕನಸಿತ್ತು, ಈ ಕೈಯಾದು ಗರ್ಭದಲ್ಲಿರುವಂತಹ ಶಿಶು ಭಗವಂತನ ಮಹಾಭಕ್ತನಾಗಬೇಕು. ಅವ್ನು ಗೊತ್ತಿತ್ತು ಈ ಮಗುನ ನಾನು ಬೆಳೆಸಬೇಕು, ಭಕ್ತನಾಗಿ ಮಾಡಬೇಕು ಅಂತ ಕನಸು ನಾರದ ಮುನಿಗಳಿತ್ತು. ಆದ್ರಿಂದ ಅವರೊಬ್ಬರನ್ನೇ ಕೂರಿಸಿ, ಕೈಯಾದ ಒಬ್ಬರನ್ನೇ ಕೂರಿಸಿ ಅವ್ರು ಪ್ರವಚನ ಕೊಡ್ತಾ ಇದ್ರು. ಏನೆಲ್ಲ ನಾವು ಪ್ರಹ್ಲಾದ್ ಮಹಾರಾಜನ ಪ್ರಾರ್ಥನೆಗಳು ಮಾಡ್ತಾನೆ, ಅವನ ಭಾವನೆ ಏನಿತ್ತು, ಹೀಗೆಲ್ಲ ಅವನ ತಂದೆಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳು ಕೊಡ್ತಾ ಇದ್ದ, ಅವನು ತನ್ನ ಆಶ್ರಯಿ ಹುಡುಗರ ಜೊತೆ ಹೇಗೆಲ್ಲ ಭಗವಂತನ ವಿಚಾರಗಳನ್ನು ಹೇಳ್ತಾ ಇದ್ದ, ಅದೆಲ್ಲ ಅವನಿಗೆ ಎಲ್ಲಿಂದ ಸಿಕ್ಕಿದ್ದು? ಅವನು ಕೈಯಾದವನ ಗರ್ಭದಲ್ಲಿ. ಹೇಗಿರ್ಬೇಕು ನೋಡಿ. ನಾವೆಲ್ಲ ಪ್ರವಚನ ಕೊಡ್ಬೇಕೆಲ್ಲ ಜನರು ಕೂತಿದ್ರೆ ನಮಗೆ ಪ್ರವಚನ ಕೊಡ್ಬೇಕು ಅಂತ ಆಸೆ ಬರುತ್ತೆ. ತುಂಬಾ ಜನ ಇರ್ಬೇಕು, ಅದು ಒಂದೊಬ್ರು ಇದ್ರೆ ಅದಕ್ಕೆ ಹೇಳಿಕ್ಕೂ ನಮ್ಗೆ ಮನಸ್ಸು ಬರುತ್ತೆ. ನಾರದ ಮುನಿ ಅವ್ನು ಕಾಣಿಸ್ತಾನೆ ಇಲ್ಲ. ಅಂತಹ ಒಂದು ಶಿಶು, ಗರ್ಭದಲ್ಲಿರುವಂತಹ ಶಿಶು, ಅದು ತಲೆ ಅಲ್ಲಾಡಿಸ್ತಾ ಇದೆಯೋ ಕೇಳಿಸ್ಕೊತಾ ಇದೆಯೋ ಏನೋ ಗೊತ್ತಾಗ್ತಾ ಇದೆ. ನಮ್ಗೆ ವ್ಯಕ್ತಿ ಕಾಣಿಸ್ಬೇಕಾದ್ರೆ ನಮ್ಗೇನೋ ನೋಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಅಂದ್ರೆ ಪ್ರಹ್ಲಾದ ಒಳಗಡೆ ಇದೆ, ಅದು ನಾರದ ಮುನಿಗಳು ಆ ಒಂದು ಚಿಂತನೆಯಿಂದ ಅವರು ಇವನ್ನ ಭಕ್ತನ ಮಾಡಬೇಕು ಚಿಂತನೆಯಿಂದ ಒಬ್ಬನೇ ಕೂರಿಸ್ಕೊಂಡು ಅವರು ಹಲವಾರು ತಿಂಗಳು ಉಪದೇಶ ಕೊಟ್ಟು ಆ ಪ್ರಯತ್ನ ಮಾಡ್ತಾರೆ. ಆದ್ರೂ ಅವರು ನಾನೇ ಮಾಡಿದ್ದು ಅಂತ ಹೇಳ್ಕೊಳ್ಳಿ.
ಗುಣ. ನಾವೇನಾದ್ರು ಮಾಡಿದಾಗ ಯಾವುದು ನಾನೇ ಮಾಡಿದ್ದು ಅನ್ನೋಂತಹ ಭಾವನೆ ಇರಬಾರ್ದು. ನನಗೆ ನಾನು ಮಾಡಿರೋದ್ರಿಂದ ನನಗೆ ಅವರೇನಾದ್ರು ಸತ್ಕಾರ ಮಾಡಬೇಕು ಅನ್ನೋಂತಹ ಅಪೇಕ್ಷೆ ಇರಬಾರ್ದು. ಇದು ನಿಜವಾದಂತಹ ಗುರುಗಳ ಭಕ್ತನ ಲಕ್ಷಣ. ನಾರದನಿಗಳು ಕೇವಲ ಪ್ರಹ್ಲಾದನ ಕಥೆನ ವಿಚಾರ ಮಾಡ್ಕೊಂಡು ಹೇಳಿ ವರ್ಣಿಸ್ತಾ ಹೋದ್ರೆ ಹೊರತು ನನ್ನಿಂದ ಇದೆಲ್ಲ ಆಯ್ತು ಅಂತ ಯಾವತ್ತೂ ಅವರು ವಿವರಣೆಯನ್ನು ಕೊಡಲಿಲ್ಲ. ಅದರಿಂದ ಸ್ವಾರ್ಥತೆ ಎನ್ನುವಂತಹ ಭಾವನೆ ಇಲ್ಲ. ಭಗವಂತನ ಕಾರ್ಯದಲ್ಲಿ ಸ್ವಾರ್ಥ ಭಾವನೆ ಅನ್ನೋದು ಇರಬಾರದು. ಮುಂದೆ ಶ್ರದ್ಧೆ. ನಾವು ಕಾರ್ಯ ಮಾಡಬೇಕಾದ್ರೆ ಶ್ರದ್ಧೆಯಿಂದ ಮಾಡಬೇಕು, ಪೂರ್ಣವಾದ ನಂಬಿಕೆ ಇರಬೇಕು. ಒಮ್ಮೆ ಒಬ್ಬ ಪತ್ರಕರ್ತ ಒಬ್ಬ ಭಕ್ತನ ಕೇಳ್ತಾನಂತೆ, ನಾನು ಪ್ರತಿ ವರ್ಷ ನೋಡ್ತೀನಿ ನೀವು ಪ್ರತಿ ವರ್ಷ ವೃಂದಾವನಕ್ಕೆ ಹೋಗ್ತೀರಾ, ವೃಂದಾವನ ಪರಿಕ್ರಮ ಮಾಡ್ಕೊಂಡು ಬರ್ತೀರಾ. ಬಹುಶಃ ನೀವು ಯವನಾವಸ್ಥೆಯಿಂದ ಇವಾಗ ನಿಮ್ಗೆ ಎಷ್ಟು ವರ್ಷ, 60 ವರ್ಷ ಆಗಿದೆ. ಸುಮಾರು 50-60 ವರ್ಷಗಳಿಂದ ನೀವು ವೃಂದಾವನ ಹೋಗ್ತಾ ಇದ್ದೀರಾ, ಬರ್ತಾ ಇದ್ದೀರಾ. ಇಲ್ಲಿ ತನಕ ನಿಮಗೆ ಭಗವಂತ ಕಾಣಿಸಿದಾರ ಅಂತ ಕೇಳ್ತಾರೆ. ಇಲ್ಲ, ಆದರೂ ಹೋಗ್ತಾ ಇದ್ದೀರಾ, ಭಗವಂತ ಕಾಣ್ತಾನೆ. ಮತ್ತೆ ಇಲ್ಲಿ ತನಕ ಕಾಣ್ದಿರೋ ಭಗವಂತ ಇನ್ನು ಮುಂದೆ ಕಾಣ್ತಾನೆ ಅಂತ ಏನ್ ನಂಬಿಕೆ ಇದೆ ಅಂತ ಕೇಳ್ತಾನೆ ಪತ್ರಕರ್ತ. ಅದಕ್ಕೆ ಆ ಭಕ್ತ ಹೇಳ್ತಾನೆ, ಬಹುಶಃ ನಿಮ್ಗೆ ನಿಮ್ಮ ಮನೆ ಸುತ್ತ ನಾಯಿಗಳನ್ನ ನೋಡಿರ್ಬೋದು. ಪತ್ರಕರ್ತರು ಕೇಳ್ತಾರೆ, ನಾಯಿಗಳನ್ನ ನೋಡಿದ್ರು? ನಾಯಿಗಳಿದೆ, ತುಂಬಾ ಇದೆ. ನಾಯಿಗಳು ಯಾವುದೋ ಒಂದು ನಾಯಿ ಎಲ್ಲೊಬ್ಬ ಕಳ್ಳನ್ ಕಂಡ್ರೆ ಜೋರಾಗಿ ಕೂಗುತ್ತೆ. ಆ ಕೂಗನ ಕೇಳಿ ಪಕ್ಕದಲ್ಲಿರುವಂತಹ ಬೀದಿಯಲ್ಲಿರೋ ನಾಯಿ, ಇನ್ನು ಪಕ್ಕದಲ್ಲಿರುವಂತಹ ಬೀದಿಯಲ್ಲಿರೋ ನಾಯಿ, ಈ ರೀತಿ ಸುಮಾರು ನಾಯಿಗಳು ಕೂಗ್ಲಿಕ್ಕೆ ಶುರು ಆಗುತ್ತೆ. 50 ನಾಯಿಗಳು ಕೂಗುತ್ತೆ. 50 ನಾಯಿಗಳಲ್ಲಿ ಕಳ್ಳನ ಕಂಡಿದ್ದು ಒಂದೇ ಒಂದು ನಾಯಿ. ಇನ್ನು ಮಿಕ್ಕಿದೆಲ್ಲ ನಾಯಿಗಳು ಈ ನಾಯಿ ಕೂಗಿದ್ರಿಂದ ಅವು ಕೂಗಕ್ಕೆ ಶುರು ಆಗ್ತಾ ಇದೆ. ಅದರಿಂದ ಪೂರ್ತಿ ಆ ಒಂದು ಏರಿಯಾ ಏನಾಗುತ್ತೆ, ಜಾಗೃತವಾಗುತ್ತೆ, ಕಳ್ಳ ಬಂದಿದ್ದಾನೆ. ಅಂದ್ರೆ ಇಲ್ಲಿ ಆ ನಂಬಿಕೆ, ಆ ನಾಯಿಗಳು ಕಾಣದೇ ಇದ್ರು ಈ ಒಂದು ನಾಯಿ ಮೇಲೆ ಅದಕ್ಕೆ ನಂಬಿಕೆ ಇದೆ. ಯಾಕಂದ್ರೆ ನಾಯಿ ಸುಮ್ಮನೆ ಕೂಗೋದಿಲ್ಲ ಅಂತ ಬರೋ ನಂಬಿಕೆ. ಹಾಗೆಯೇ ಭಗವಂತನನ್ನ ಕಂಡಂತಹ ಆಚಾರ್ಯರಿದ್ದಾರೆ, ಪರಿಶುದ್ಧವಾದಂತಹ ಭಕ್ತರಿದ್ದಾರೆ. ಅವರು ಭಗವಂತನನ್ನು ಕಂಡು ನಮಗೆ ಭಗವಂತ ಹೀಗಿದ್ದಾನೆ, ನಾವು ಈ ತಪಸ್ಸೆ ಮಾಡಿದ್ರೆ ನಮಗೆ ಭಗವಂತ ಸಿಗ್ತಾನೆ ಅಂತ ವರ್ಣಿಸುವ ಕಾರಣ ನಾವು ಅವರನ್ನು ನಂಬಿ ನಾವು ತಪಸ್ಸೆಯನ್ನು ಮಾಡಬೇಕು. ಹಾಗೂ ಭಗವಂತನ ಪಡಿತೀವಿ ಅನ್ನೋ ಶ್ರದ್ಧೆಯನ್ನು ನಾವು ಇಟ್ಕೋಬೇಕು. ಸೊ ಎಲ್ಲಿ ತನಕ ಈ ಶ್ರದ್ಧೆ ಅನ್ನೋದು ಇರೋದಿಲ್ಲ ಮತ್ತೆ ನಮಗೆ ಏನು ಸಿಗೋದಿಲ್ಲ. ಆಚಾರ್ಯರು, ಗುರುಗಳು ಖಂಡವಾಗಿ ತಪಸ್ಸೆ ಮಾಡಿ ಭಗವಂತನ ಸಾಕ್ಷಾತ್ಕಾರ ಪಡೆದಂತಹ ಮಹಾನ್ ವ್ಯಕ್ತಿಗಳು. ನಮ್ಮಂತಹ ಬದ್ಧ ಜೀವಿಗಳು ಅಂತಹ ಆಚಾರ್ಯರ ಮಾತುಗಳನ್ನು ಯಥಾರೂಪವಾಗಿ ಸ್ವೀಕರಿಸಿ ಶ್ರದ್ಧಾಭಕ್ತಿಯಿಂದ ಅವರ ಮಾರ್ಗದರ್ಶನ ನಡೀಲಿಕ್ಕೆ ನಾವು ಮುಂದಾಗಬೇಕು. ಆದ್ದರಿಂದ ಈ ಶ್ರದ್ಧೆ ಅನ್ನೋದು ಅತ್ಯಂತ ಮುಖ್ಯವಾದಂತಹದ್ದು. ಶ್ರದ್ಧೆಯಿಂದ ನಾವು ಸರಿಯಾದಂತಹ ಭಾವನೆಯಿಂದ ನಾವು ಮಾಡಬೇಕು. ಉದಾಹರಣೆಗೆ ಒಬ್ಬ ವ್ಯಕ್ತಿ ಕಾಲೇಜ್ ಹೋಗ್ತಾನೆ, ಕಾಲೇಜ್ ಹೋಗಿ ವಿದ್ಯಾಭ್ಯಾಸ ಕಲಿತಾನೆ. ಸೊ ವಿದ್ಯಾಭ್ಯಾಸ ಎರಡು ರೀತಿ ಉಪಯೋಗಿಸ್ಕೋಬಹುದು. ಒಂದು, ನಾನು ಕಾಲೇಜ್ ಡಿಗ್ರಿ ಮಾಡಿಕೊಂಡು ನಾನು ಅಮೆರಿಕಾಗ ಹೋಗಿ ಕಂಪ್ಲೇಂಟ್ ಮಾಡ್ಕೊಂಡು ಆರಾಮಾಗಿ ಅಮೆರಿಕದಲ್ಲಿ ಸೆಟ್ಲ್ ಆಗ್ತೀನಿ ಅಂತ ಹೋಗ್ತೀನಿ. ಎರಡನೇದಾಗಿ, ನಾನು ಈ ದೇಶದಿಂದ ನಾನು ಜ್ಞಾನ ಕಲಿತಾ ಇದ್ದೀನಿ, ಆದ್ರಿಂದ ಈ ದೇಶನ ಉದ್ಧಾರ ಮಾಡಲಿಕ್ಕೋಸ್ಕರ ನಾನು ಪಡೆದಂತಹ ಜ್ಞಾನವನ್ನು ನಾನು ಇಲ್ಲೇ ಉಪಯೋಗಿಸಿ ಈ ಸಮಾಜವನ್ನು ಉದ್ಧಾರ ಮಾಡ್ತೀನಿ ಅಂತ ಭಾವನೆಯನ್ನು ಬೆಳೆಸ್ಕೋಬಹುದು. ಹೋಗ್ತಾ ಇರೋದು ಒಂದೇ ಕೆಲಸ, ಒಂದೇ ಜಾಗಕ್ಕೆ, ಕಲಿತಾ ಇರೋದು ಒಂದೇ ತರ ವಿದ್ಯೆ, ಆದರೆ ಯಾವ ಭಾವನೆ. ಸೊ ಹಾಗೆಯೇ ಭಕ್ತಿಯನ್ನು ಬರ್ತಾ ಇದ್ದೀವಿ, ಮಂದಿರಕ್ಕೆ ಬಂದು ಜಪ ಮಾಡ್ತಾ ಇದ್ದೀವಿ, ಯಾವ ಉದ್ದೇಶದಿಂದ? ಜನರನ್ನು ಕೊಂಡಾಡಲಿ ಅಂತನ, ಅಥವಾ ನಾನು ಚೆನ್ನಾಗಿ ತಿಳಿದು ಜ್ಞಾನವನ್ನು ಪಡ್ಕೊಂಡು ನನ್ನನ್ನು ಬದಲಾಯಿಸಿಕೊಂಡು ಈ ಭಗವಂತನ ಜ್ಞಾನವನ್ನು ಎಲ್ಲಾ ಕಡೆ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ. ಸೊ ಒಂದೇ ಕಾರ್ಯ ಬರ್ತಾ ಇದ್ದೀವಿ, ಒಂದೇ ಜಾಗ ಬರ್ತಾ ಇದ್ದೀವಿ,
ಒಂದೇ ಕೆಲಸ ಮಾಡ್ತಾ ಇದ್ದೀವಿ, ಆದರೆ ಯಾವ ಚಿಂತನೆಗಳಿಂದ ನಾವು ಮಾಡ್ತೀವಿ ಆ ರೀತಿ ಮಾರ್ಗಗಳು ಬದಲಾಗುತ್ತೆ. ಆದ್ದರಿಂದ ನಮ್ಮ ಭಾವನೆ ಸರಿಯಾಗಿರಬೇಕು. ಸರಿಯಾದ ಜಾಗ, ಸರಿಯಾದ ಗುರು ಹಾಗೂ ಸರಿಯಾದಂತಹ ಚಿಂತನೆ ಇದಿದ್ದರೆ ನಮಗೆ ಯಶಸ್ಸು ಅನ್ನೋದು ನಿಶ್ಚಯವಾಗಿ ಸಿಗುತ್ತೆ. ಹಾಗೂ ಗುರುಗಳು ಅತ್ಯಂತ ಮುಖ್ಯವಾದಂತಹದ್ದು. ಗುರುಗಳ ಕೆಲಸ ಭಗವಂತನ ಜ್ಞಾನವನ್ನು ಯಥಾರೂಪವಾಗಿ ಶಿಷ್ಯರಿಗೆ ಕೊಡುವಂತಹದ್ದು. ಹೇಗೆ ಗುರುಗಳ ಕೆಲಸ ಅಂದ್ರೆ, ಒಂದು ಮದುವೆ ಮಾಡಿಸ್ಬೇಕಾದ್ರೆ ಪೂಜಾರಿ ಹೇಗಿರ್ತಾರೆ ಹಾಗೆ. ಮದುವೆ ಸಮಾರಂಭದಲ್ಲಿ ಪೂಜಾರಿ ಏನ್ ಮಾಡ್ತಾನೆ, ಗಂಡು ಹೆಣ್ಣು ಕೈಗಳನ್ನು ಕೊಡ್ತಾನೆ, ಜೋಡಿಸ್ತಾನೆ, ಅನಂತರ ಅವನು ಹಿಂದೆ ಸರ್ಕೊಂಡ್ಬಿಡ್ತಾನೆ. ಸಪ್ತಪದಿ ಹೋಗೋರು ಯಾರು? ಕೇವಲ ಗಂಡ ಹೆಂಡತಿ ಮಾತ್ರ. ವಧು ಮತ್ತು ವರ, ವಧು ವರ ಇಬ್ರು. ಹಾಗೆಯೇ ಗುರು ಒಂದು ಕೈಯಲ್ಲಿ ಕೃಷ್ಣ ಇಟ್ಕೊಂಡಿರ್ತಾರೆ, ಇನ್ನೊಂದು ಕೈಯಲ್ಲಿ ಶಿಷ್ಯನ ಇಟ್ಕೊಂಡಿರ್ತಾರೆ. ಅವರ ಕೆಲಸ ಏನು? ಈ ಶಿಷ್ಯ ಹಾಗೂ ಭಗವಂತನ ಕೈಗಳನ್ನು ಜೋಡಿಸುವಂತೆ. ಇವರು ಕೈ ಜೋಡಿಸಿ ಗುರು ಹಿಂದೆ ಸರಿತಾರೆ. ಇದು ಗುರುಗಳ ಕೆಲಸ. ಹೀಗೆ ನಾವು ಅಂತಹ ಸದ್ಗುರುವಿನ ಯಾವಾಗಲೂ ಆಶ್ರಯದಲ್ಲಿರಬೇಕು. ಪ್ರಹ್ಲಾದ್ ಮಹಾರಾಜ, ಅವನ ಹಿಂದಿನ ಜನ್ಮದಲ್ಲಿ ವರ್ಣನೆ ಇದೆ, ಅವನೊಬ್ಬ ಶೂದ್ರನಾಗಿದ್ದ. ಶೂದ್ರನಾಗಿದ್ದು ಅವನು ಒಂದು ಇನ್ನೊಂದು ಶೂದ್ರ ಹೆಂಗಸನ್ನು ಪ್ರೇಮಿಸ್ತಾ ಇದ್ದ. ಅದರಿಂದ ಅವರಿಬ್ರು ಭೇಟಿ ಆಗ್ಲಿಕ್ಕೆ ಏನ್ ಮಾಡ್ತಾ ಇದ್ರು, ಕಾಡಲ್ಲಿ ಹೋಗಿ ಇಬ್ರು ಭೇಟಿ ಆಗ್ತಾ ಇದ್ರು. ಎಲ್ಲಿ ಭೇಟಿ ಆಗ್ತಾ ಇದ್ರು? ಒಂದು ಹಾಡಿದಂತಹ ನರಸಿಂಹನ ಗುಡಿ ಇತ್ತು, ಅಲ್ಲಿ ಹೋಗಿ ಅವರಿಬ್ರು ಭೇಟಿ ಆಗ್ತಾ ಇದ್ರು. ಆಗ ವ್ಯಕ್ತಿ ಏನ್ ಮಾಡ್ತಾ ಇದ್ದ, ತಾನು ತನ್ನ ಆ ಪ್ರೇಯಸಿಗೆ ಭೇಟಿ ಆಗ್ಲಿಕ್ಕೆ ಆ ಮಂದಿರವನ್ನು ಶುಚೀಕರಣ ಮಾಡ್ತಾ ಇದ್ದ. ಆ ಮಂದಿರ ಶುಚೀಕರಣ ಮಾಡಿ ಅವರಿಬ್ರು ಅಲ್ಲಿ ಸಂಗಮನ ಮಾಡ್ತಾ ಇದ್ರು. ನರಸಿಂಹದೇವ ಅವನು ಮಂದಿರ ಶುಚೀಕರಣ ಮಾಡಿದ್ನಲ್ಲ, ಅದರಿಂದ ಅವನಿಗೆ ಭಕ್ತಿ ಕೊಡಬೇಕು ಅಂತ ಸಂಕಲ್ಪ ಭಗವಂತ ಮಾಡಿದ. ಇದು ಭಗವಂತನ ಸಂಕಲ್ಪ ಆಯಿತು. ಈ ವ್ಯಕ್ತಿ ನನ್ನ ಮಂದಿರ ಶುಚೀಕರಣ ಮಾಡಿದ್ದಾನೆ, ಆದ್ರಿಂದ ಅವನನ್ನು ಈ ಬದ್ಧ ಜೀವನ ಮುಕ್ತಿಗೊಳಿಸಬೇಕು ಅಂತ ಭಗವಂತನ ಇಚ್ಛೆ ಆಯಿತು. ಆದ್ರಿಂದ ನಾರದ ಮುನಿಗಳು ಆ ಭಗವಂತನ ಇಚ್ಛೆಯನ್ನು ಪೂರೈಸಲು ಮತ್ತೆ ಪುನಃ ಈ ವ್ಯಕ್ತಿ ಇಲ್ಲಿ ಕಯಾಗುವನ ಮಗುವಾಗಿ ಹುಟ್ಟಬೇಕಾದ್ರೆ ನಾರದ ಮುನಿಗಳು ಬಂದು ಆ ವ್ಯಕ್ತಿಯ ಭಕ್ತಿಯನ್ನು ಮುಂದುವರಿಸಲಿಕ್ಕೆ ಅವರು ಮುಂದಾದರು. ಅಂದ್ರೆ ಹಿಂದೆ ಮಾಡಿದಂತಹ ಒಂದು ಅಜ್ಞಾನ ಸುಕೃತಿ, ಜ್ಞಾನ ಮಾಡಲಿಲ್ಲ, ಅಜ್ಞಾನದಿಂದ ಬರೀ ಶುಚೀಕರಣ ಮಾಡೋದ್ರಿಂದಾನೇ ಭಗವಂತ ಗೊತ್ತಿದ್ದೋ ಗೊತ್ತಿದ್ದೇ ಮಾಡ, ಅದು ಭಗವಂತ ಅವನು ಭಕ್ತಿ ಸೇವೆ ಅಂತ ಸ್ವೀಕಾರ ಮಾಡ. ಹೀಗೆ ಮತ್ತೆ ಅಸ್ವೀಕಾರ ಮಾಡಿ ಉದ್ಧಾರ ಮಾಡಬೇಕು. ಸೊ ಕೃಷ್ಣನ ಸೇವೆ ಮಾಡೋದ್ರಿಂದ ಕೃಷ್ಣ ಅವನಿಗೆ ಗುರುಗಳನ್ನು ಕೊಟ್ಟ. ಸೊ ಗುರುಗಳು ಜ್ಞಾನ ಕೊಟ್ಟು ಮತ್ತೆ ಪುನಃ ಅವನಿಗೆ ಭಗವಂತನ ಜೊತೆ ಜೋಡಿಸಿ, ಇದು ಗುರುಗಳ ಕೆಲಸ. ಹೀಗೆ ಗುರುಗಳ ಕೃಪೆಯಿಂದ ನಾವು ಭಗವಂತನನ್ನು ಪಡಿತೀವಿ. ಪ್ರಹ್ಲಾದ್ ಮಹಾರಾಜ ತನ್ನ ಗುರುಗಳ ಆದೇಶದ ಪ್ರಕಾರ ಎಂತಹ ಕಷ್ಟಗಳು ಬಂದರೂ ಅವನು ಭಕ್ತಿಯಿಂದ ಹಿಂದೆ ಸರಿತಾ ಇರಲಿಲ್ಲ. ಭಕ್ತಿಯನ್ನು ಎಲ್ಲರೂ ಮುಂದೆ ಮಾಡ್ತಾ ಇದ್ದ. ಯಾವತ್ತೂ ಅವನು ಯಾರಾದ್ರೂ ವಿರೋಧಿಸಿದಾಗ ಸರಿ ಯಾಕೆ ಸುಮ್ಮನೆ ಆ ಭಕ್ತಿಯನ್ನು ನಾನು ಬಚ್ಚಿಟ್ಕೊಳ್ಳಿಲ್ಲ. ಯಾಕಪ್ಪ ಇನ್ನೊಂದು ಮುಂದೆ ತೋರಿಸ್ಕೋಬೇಕು, ನಾನು ಯಾಕೆ ಒಬ್ಬನೇ ಮಾಡ್ಕೋಬೇಕು, ಯಾಕೆ ಇನ್ನೊಬ್ರಿಗೆ ಹೇಳಬೇಕು, ನಾನು ಒಬ್ಬನೇ ಮಾಡ್ಕೋತೀನಿ ಅಂತೆಲ್ಲ ಅವ್ನು ಚಿಂತನೆ ಮಾಡಲಿಲ್ಲ. ಅವನು ಎದುರು ನಿಂತು ಅವ್ನು ಮಾತಾಡಿಸ್ತಾ ಇದ್ದ. ಹೇಗೆ ನಾನು ಭಕ್ತಿ ಯಾಕೆ ಮಾಡ್ತಾ ಇದ್ದೀನಿ, ಇದರ ಇಲ್ಲಿರುವಂತಹ ಜ್ಞಾನ ಏನು ಅನ್ನೋದನ್ನು ಪ್ರಹ್ಲಾದ ಹೇಳ್ತಾ ಇದ್ದ. ತನ್ನ ತಂದೆ ಹಿರಣ್ಯಕಶಿಪು ಪ್ರಶ್ನೆ ಮಾಡಿದಾಗ ಅವನು ಹೇಳ್ತಾ ಇದ್ದಾನೆ, ಇತ್ತಾತ್ಮಪಾತಂ ಗೃಹಮಂದ ಕೂಪಂ ವನಂ ಗತೋಯ ದರಿಂ ಆಶ್ರಯೇತ. ಅದು ಬಟನ್ನ ಪ್ರೆಸ್ ಮಾಡಿ ಅದು ಆಫ್ ಆಗುತ್ತೆ. ಅದರ ಎಲ್ಲೋ ಕಲರ್ ಬಟನ್ ಇದೆ. ಸೊ ಪ್ರಹ್ಲಾದ ಹೇಳ್ತಾನೆ ತನ್ನ ತಂದೆಗೆ, ಈ ಸಂಸಾರ ಅನ್ನೋದು ಒಂದು ಅಂಧಕೂಪ ಇದ್ದ ಹಾಗೆ, ಒಂದು ಹಾಳು ಬಿದ್ದ ಬಾವಿ. ಈ ಸಂಸಾರದಲ್ಲಿ ಯಾರೆಲ್ಲ ತೊಡಗ್ತಾರೆ ಅವರು ಕೇವಲ ಕಷ್ಟವನ್ನೇ ಅನುಭವಿಸ್ತಾರೆ. ಆದ್ರಿಂದ ಹೇ ತಂದೆ,
ಈ ಸಂಸಾರದ ಚಿಂತನೆಯಿಂದ ಹೊರಗೆ ಬಾ ಅಂತ ತಂದೆಗೆ ಉಪದೇಶ ಮಾಡ್ದ. ಸೊ ಪ್ರಹ್ಲಾದನಿಗೆ ಭಯ ಆಗಿಲ್ಲ, ಯಾಕಪ್ಪ ನನ್ನ ತಂದೆ ಮುಂದೆ ಹೇಳ್ಕೊಂಡು ಯಾಕೆ ಸುಮ್ಮನೆ ನಾನು ಇನ್ನೂ ಆರ್ಗ್ಯೂ ಮಾಡಬೇಕು ಅದೊಂದು ಚಿಂತನೆ ಮಾಡಲಿಲ್ಲ. ಅವನು ಇರೋ ವಿಷಯವನ್ನು ಸತ್ಯವನ್ನು ತನ್ನ ತಂದೆ ಮುಂದೆ ಯಥಾರೂಪವಾಗಿ ಇಟ್ಟು ಹೀಗೆ ತನ್ನ ತಂದೆಗೆ ಉಪದೇಶ ಕೊಟ್ಟ. ಅವನು ನೀನು ಇವಾಗ ಏನು ಮಾಡಬೇಕು, ನೀನು ಇವಾಗ ನಿನ್ನ ರಾಜ್ಯವನ್ನು ತ್ಯಾಗ ಮಾಡಿ ಹೋಗ್ಬಿಟ್ಟು ಕಾಡಲ್ಲಿ ಹೋಗಿ ತಪಸ್ಸೆ ಮಾಡಬೇಕು, ಇದು ನಿನ್ನ ಕರ್ತವ್ಯವಾಗಿದೆ ಅಂತ ತನ್ನ ತಂದೆಗೆ ಅವನು ಆದೇಶ ಹೇಳ್ತಾ ಇದ್ದ, ಉಪದೇಶ ಕೊಡ್ತಾ ಇದ್ದ. ಸೊ ಇಷ್ಟು ಶ್ರದ್ಧೆ ಹಾಗೂ ಧೈರ್ಯ ಭಗವಂತ ಪ್ರಹ್ಲಾದನಲ್ಲಿತ್ತು. ಸೊ ಪ್ರಹ್ಲಾದ ಹೇಳ್ತಾ ಇದ್ದಾನೆ ಹಿರಣ್ಯಕಶಿಪುಗೆ. ಸೊ ಹಿರಣ್ಯಕಶಿಪು ಅಂದರೆ ಎಲ್ಲ ಚಿನ್ನದಿಂದ ಕೂಡಿರುವಂತಹ ವ್ಯಕ್ತಿ, ಚಿನ್ನದ ಮೇಲೆ ಆಸೆ ಇರುವಂತಹ ವ್ಯಕ್ತಿ. ತಂದೆಗೆ ಹೇಳ್ತಾ ಇದ್ದಾನೆ, ನೀನು ಇಷ್ಟೊಂದು ಚಿನ್ನ ಸಂಗ್ರಹಣ ಮಾಡಿದ್ರೇನು ನಿನ್ನ ವ್ಯವಹಾರ ಯಾವ ರೀತಿ ಅಂತ ಹೇಳಿದ್ರೆ ಕೇವಲ ಚಿನ್ನ ಆಭರಣ ಇದೆ, ಆದರೆ ಬಟ್ಟೆ ಅನ್ನೋದು ಇಲ್ಲ. ಯಾರು ಕೇವಲ ಆಭರಣ ಹಾಕೊಂಡು ತಿರುಗಾಡೋದಿಲ್ಲ, ಬಟ್ಟೆ ಹಾಕೊಂಡು ಬಟ್ಟೆ ಮೇಲೆ ಆಭರಣ ಹಾಕೊಂಡ್ರೆ ಅದು ಚೆನ್ನಾಗಿ ಕಾಣುತ್ತೆ. ಆದರೆ ಹಿರಣ್ಯಕಶಿಪು ಅವನು ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ಭಕ್ತಿ ಅನ್ನೋದಿಲ್ಲ, ವಿಷ್ಣು ಭಕ್ತಿ ಇಲ್ಲ ಅಂತ ಹೇಳಿದ್ರೆ ಏನು, ಅದು ಬಟ್ಟೆ ಇದಿರೋ ಹಾಗೆ. ಅಂದರೆ ಬಟ್ಟೆ ಹಾಕೊಳ್ದೆ ನಾವು ಕೇವಲ ಆಭರಣಗಳು ಹಾಕೊಂಡು ಹೋದರೆ ನಮ್ಮನ್ನ ಹುಚ್ಚ ಅಂತ ಹೇಳ್ತಾರೆ. ಹಾಗೆಯೇ ನಾವು ಪಡೆದಿರುವಂತಹ ಡಿಗ್ರಿ, ನಾವು ಮಾಡ್ತಿರೋ ಸಮಾಜ ಸೇವೆ ಅಥವಾ ಇನ್ನೇನೋ ಎಲ್ಲ ಕಾರ್ಯಗಳು ಕೇವಲ ಆಭರಣಗಳಷ್ಟು. ನಿಜವಾದ ಬಟ್ಟೆ ಏನು, ವಸ್ತ್ರ, ಅದು ಭಗವಂತನ ಭಕ್ತಿ. ಆ ಭಗವಂತನ ಭಕ್ತಿ ಅನ್ನೋದು ಗಳಿಸದೆ ನೀವು ಯಾವುದೇ ರೀತಿಯ ಜ್ಞಾನ ಮಾಡಿ, ಸೇವೆ ಮಾಡಿ, ಅಪ್ಪ ಅಮ್ಮನ ಸೇವೆ ಮಾಡಿ ಅಥವಾ ಇನ್ಯಾವುದೋ ಸೇವೆ ಮಾಡಿ, ಆ ದಾನ ಮಾಡಿ ಈ ದಾನ ಮಾಡಿ, ಯಾವುದು ಸಹ ಪೂರ್ಣವಾಗಿ ನಮ್ಮನ್ನು ಸಹಾಯ ಅನ್ನೋದು ಮಾಡೋದಿಲ್ಲ. ಅದು ನಿರ್ವಸ್ತ್ರರಾಗಿರುವಂಥ ನಿಜವಾದಂತಹ ವಸ್ತ್ರ ಅಂದರೆ ಏನು, ನಾವು ಭಗವಂತನ ಭಕ್ತರಾಗಬೇಕು ಅನ್ನಂತನೂ ಪ್ರಹ್ಲಾದ್ ಮಹಾರಾಜ ಹೇಳ್ತಾ ಇದ್ದಾರೆ. ಹಾಗೂ ಪ್ರಹ್ಲಾದ ಎಷ್ಟು ಧೈರ್ಯವಂತನಾಗಿದ್ದ. ಸೊ ಭಕ್ತರಲ್ಲಿ ಧೈರ್ಯ ಅನ್ನೋದು ತುಂಬ ಇರುತ್ತೆ, ಇದು ಭಕ್ತಿಯ ಲಕ್ಷಣ. ಹಿರಣ್ಯಕಶಿಪು ಅವನು ಕೇವಲ ಅವನು ತನ್ನ ಕೋಪದಿಂದ ನೋಡಿದ್ರೆ ಸಾಕು ದೇವಾಂದೇವತೆಗಳು ನಡುಗ್ತಾ ಇದ್ದ. ಸುಮ್ಮನೆ ಮೇಲೆ ನೋಡಿದ್ರೆ ಮಳೆ ಬೇಕು ಅಂತ ಹೇಳಿದ್ರೆ ಇಂದ್ರ ಅವನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಮಳೆ ಸುರಿಸ್ತಾ ಇದ್ದ. ಸಾಕು ಅಂತ ಹೇಳಿದಾಗ ಸುಮ್ಮನೆ ನೋಡ್ತಾ ಇದ್ದ, ಮಳೆ ನಿಂತೋಗ್ತಾ ಇತ್ತು. ಹಂಗೆ ನಾವು ರಿಮೋಟ್ ಕಂಟ್ರೋಲ್ ಟಿ ವಿ ಆನ್ ಆಫ್ ಮಾಡ್ತೀವಿ, ಹಂಗೆ ಅವ್ನು ರಿಮೋಟ್ ಕಂಟ್ರೋಲು ಬೇಕಾಗಿಲ್ಲ, ಅವನೇನು ಮಾತು ಹೇಳಬೇಕಾಗಿಲ್ಲ, ಸುಮ್ಮನೆ ನೋಡಬೇಕಾಗಿತ್ತು ಅಷ್ಟು. ಚಿಂತನೆ ಮಾಡಿದರೆ ದೇವಾಂದೇವತೆಗಳು ಅವ್ನಿಗೇನು ಬೇಕು, ಗಾಳಿ ಬೇಕಾ, ಮಳೆ ಬೇಕಾ, ಬಿಸಿಲು ಬೇಕಾ, ಹೀಗೆ ಅವನಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ದೇವತೆಗಳಿಗೂ ಅಷ್ಟು ಭಯ. ವಜ್ರಾಯುಧ ಇತ್ತು ಇಂದ್ರನ ಹತ್ರ, ಅವನು ಹೆದರ್ತಾ ಇದ್ದ. ಅವನಿಗೆ ಯಾರು ಹೋಗಿ ಹಿರಣ್ಯಕಶಿಪಿಗೆ ಭಕ್ತಿ ಮಾಡೋಕೆ ಯಾರು ಉಪದೇಶ ಕೊಡಲಿಲ್ಲ. ಆದರೆ ಈ 5 ವರ್ಷದ ಹುಡುಗ ಪ್ರಹ್ಲಾದ ಅವನು ತಂದೆಗೆ ಉಪದೇಶ ಕೊಟ್ಟ, ನೀನೇನು ಮಾಡ್ತಾ ಇದೆಯಾ, ಇನ್ನೊಂದು ಮೂರ್ಖತನದ ಕೆಲಸ ಮಾಡ್ತಾ ಇದ್ದೆ. ನಿನ್ನ ಈ ಐಶ್ವರ್ಯ, ನಿನ್ನ ಈ ಒಂದು ಶಕ್ತಿ, ಇದೆಲ್ಲ ವಿಷ್ಣು ಕೊಟ್ಟಿರುವಂತಹ ಈ ಶಕ್ತಿಯನ್ನು ನೀನು ದುರುಪಯೋಗ ಪಡಿಸ್ಕೋತಾ ಇದೆ. ದಯವಿಟ್ಟು ಈ ಒಂದು ಬುದ್ಧಿಯನ್ನು ಬಿಟ್ಟು ಕಾಡಿಗೆ ಹೋಗಿ ತಪಸ್ಸೆ ಮಾಡು ಅಂತ ಅವ್ರು ಹೇಳ್ತಾ ಇದ್ರು. ನಾವೆಲ್ಲ ಭಯ ಬೀಳ್ತೀವಿ ಅಲ್ಲ, ಕೆಲವೊಮ್ಮೆ ಮನೇಲಿ ಏನು ಅಂದ್ಕೋತಾರೋ, ಅವ್ರೇನು ಅಂದ್ಕೋತಾರೋ, ಗಂಡ ಏನು ಅಂದ್ಕೋತಾನೋ ಅಂತ ನಾವು ಭಕ್ತಿಯನ್ನು ಬಚ್ಚಿಟ್ಕೊಂಡು ಮಾಡ್ಕೋತೀವಿ. ಅಲ್ಲಿ ಜಪ ಮಾಡ್ಕೋತೀವಿ. ಅಥವಾ ನಾವು ಅಡುಗೆ ಮಾಡಬೇಕಾದ್ರೆ ಸೊ ಅವ್ರಿಗೆ ಏನು ಇಷ್ಟ ಆಗುತ್ತೋ, ಸೊ ಅವ್ರೇನು ಅಂದ್ಕೋತಾರೋ ಅದರಿಂದ ಅವ್ರಿಗೇನಾದರೂ ಕೊಟ್ಬಿಟ್ಟು ನಾನು ನನ್ನ ಪಾಡಿಗೆ ಬೇರೆ ಏನಾದ್ರು ಅಡುಗೆ ಮಾಡ್ಕೋತೀನಿ, ಹಿಂಗೆಲ್ಲ ಕೆಲವೊಮ್ಮೆ ಭಯ ಬೀಳ್ತೀವಿ. ಪ್ರಹ್ಲಾದ ತಾನೇನು ಪದ್ಧತಿ ಮಾಡಬೇಕು, ನಾನು ಹೀಗೆ ಮಾಡ್ತೀನಿ, ಇದೇ ಸರಿಯಾದ ದಾರಿ, ಅದು ನನಗೂ ಒಳ್ಳೆಯದು, ನಿನಗೂ ಒಳ್ಳೆಯದು. ಸೊ ನಿನಗಿಚ್ಛೆ ಆಗೋ ಹಾಗೆ ನಾನು ಮಾಡೋದಿಲ್ಲ. ಯಾಕೆಂದ್ರೆ ಜನ ಹೇಳ್ತಾರಲ್ಲ, ತಂದೆ ತಾಯಿಯ ಧರ್ಮ ಅವ್ರು ಹೇಳ್ದಂಗೆ ನಾವು ಕೇಳಬೇಕು, ಇದು ನಮ್ಮ ಮೊದಲ ಧರ್ಮ. ಇಲ್ಲ, ಇದು ಪ್ರಹ್ಲಾದ್ ಮಾಜ ಹೆಂಗೆ ಕೇಳ್ತಾ ಇದ್ದಾನೆ, ತೋರಿಸ್ಕೊಡ್ತಾ ಇದ್ದಾನೆ. ಮೊದಲು ಭಗವಂತನ ಧರ್ಮ, ಭಗವಂತನಿಗೆ ಏನಿಷ್ಟ ಅದೇ ಮಾಡಬೇಕು, ಅನಂತರ ಮಿಕ್ಕಿದ ಎಲ್ಲ ಧರ್ಮಗಳು. ಏಕೆಂದರೆ ವಸ್ತ್ರ ಭಗವಂತ, ಮಿಕ್ಕಿದೆಲ್ಲ ಆಭರಣಗಳು. ನಮಗೆ ತಂದೆ ತಾಯಿ ಸಮಾಜ ಇದೆಲ್ಲ ಕೊಟ್ಟಂಥವ್ರು ಯಾರು, ಅದು ಭಗವಂತ. ನಮ್ಮ ಕರ್ಮಗಳನುಸಾರ ಭಗವಂತನ ಒಂದು ಅನುಗ್ರಹದಿಂದ ಇದೆಲ್ಲ ನಮಗೆ ಸಿಕ್ಕಿದೆ. ಆದ್ದರಿಂದ ನಮ್ಮ ಮೊದಲ ಕರ್ತವ್ಯ ಕೃಷ್ಣನ ತೃಪ್ತಿ. ಕೃಷ್ಣ ತೃಪ್ತನಾದರೆ ಮಿಕ್ಕೆಲ್ಲರೂ ತೃಪ್ತರಾಗ್ತಾರೆ. ಅದನ್ನು ಬಿಟ್ಟು ನಾವು ಇವರನ್ನ ಎಷ್ಟೇ ತೃಪ್ತಿಪಡಿಸಿದ್ರೇನು ನಾವು ಇವರು ತೃಪ್ತರಾಗೋದಿಲ್ಲ, ಭಗವಂತನಿಗೂ ತೃಪ್ತಿ ಅನ್ನೋದು ಸಿಗೋದಿಲ್ಲ. ಅದರಿಂದ ಪ್ರಹ್ಲಾದ ಸತ್ಯಕ್ಕೋಸ್ಕರ ನಿಂತ, ಸತ್ಯಕ್ಕೋಸ್ಕರ ಎದುರು ನಿಂತ, ಧೈರ್ಯದಿಂದ ನಿಂತ. ಸತ್ಯಕ್ಕೋಸ್ಕರ ಅವನು ಯಾವತ್ತೂ ಹಿಂಜರಿಲಿಲ್ಲ. ಇದು ಭಕ್ತರ ಲಕ್ಷಣ. ಸೊ ನಾವು ಭಕ್ತಿಯಲ್ಲಿ ಯಾವತ್ತೂ ಹಿಂಜರಿಬಾರ್ದು, ಯಾವುದಕ್ಕೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ.
ಸೊ ಯಾವಾಗ ಧರ್ಮೋ ರಕ್ಷತೆ ರಕ್ಷಿತ, ಯಾವಾಗ ನಾವು ಧರ್ಮಕ್ಕೋಸ್ಕರ ನಿಲ್ತೀವಿ, ಸತ್ಯಕ್ಕೋಸ್ಕರ ನಿಲ್ತೀವಿ, ಅದೇ ನಮ್ಮನ್ನು ರಕ್ಷಣೆ ಅನ್ನೋದು ಮಾಡುತ್ತೆ. ಹಾಗೂ ನಾವು ನಮ್ಮ ಕನಸುಗಳನ್ನ ಇಟ್ಕೋಬೇಕಾದ್ರೆ ನಾವು ಯಾವುದು ಸಾಧ್ಯ ಆಗುತ್ತೆ, ಸಾಧ್ಯ ಆಗೋ ರೀತಿಯಲ್ಲಿ ನಾವು ಕನಸುಗಳನ್ನು ಇಟ್ಕೊಂಡು ಮುನ್ನಡಿಬೇಕು. ಸುಮ್ಮನೆ ಇದ್ದಕ್ಕಿದ್ದ ಹಾಗೆ ದೊಡ್ಡ ದೊಡ್ಡ ಕನಸುಗಳನ್ನು ಆಗದೇ ಇರುವಂತಹದನ್ನೆಲ್ಲ ನಾವು ಇಟ್ಕೋಬಾರ್ದು. ಒಂದೊಂದೇ ಹಂತಗಳಲ್ಲಿ ನಾವು ಕನಸುಗಳನ್ನ ಇಟ್ಕೊಂಡು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗಬೇಕು. ನಾವು ಸುಮ್ಮನೆ ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ವಿಶ್ವಾದ್ಯಂತ ಪ್ರಚಾರ ಮಾಡಬೇಕು, ಅಲ್ಲಿ ಭಕ್ತರನ್ನು ಮಾಡಬೇಕು, ನಾವಿಲ್ಲಿ ಓದೋದಿಲ್ಲ, ಸರಿ ಜಪ ಮಾಡೋದಿಲ್ಲ, ಸಾಧನೆ ಮಾಡೋದಿಲ್ಲ, ಕೇವಲ ಹಾಗೆ ಕನ್ಸ್ಕೊಳ್ತಾ ಇದ್ರೆ ಆಗೋದಿಲ್ಲ. ಒಂದು ಹೆಜ್ಜೆ ಮುಂದೆ ಇಡ್ತಾ ಹೋಗ್ಬೇಕು. ಹೌದು, ಒಂದು ಸ್ವಲ್ಪ ಜನಕ್ಕೆ ಹೇಳಬೇಕು, ನಮ್ಮ ಪರಿವಾರದವ್ರಿಗೆ ಹೇಳಬೇಕು, ನನ್ನ ಸುತ್ತಮುತ್ತ ಇರುವಂತಹ ಸ್ನೇಹಿತರಿಗೆ, ಪರಿವಾರವರಿಗೆಲ್ಲ ಭಕ್ತಿಯಲ್ಲಿ ಪ್ರಚಾರ ತರಬೇಕು, ಅವರನ್ನು ಜೋಡಿಸ್ಬೇಕು. ಅನಂತರ ಭಕ್ತವೃಕ್ಷ ಒಂದಂತಹ ಕ್ಲಾಸ್ಗಳು ತಗೋಬೇಕು, ಇನ್ನು ಬೇರೆ ಬೇರೆ ಜನರಿಗೆ ಹೇಳ್ಕೊಡ್ಬೇಕು. ಸೊ ಹೀಗೆ ಹೋಗ್ತಾ ದೊಡ್ಡ ದೊಡ್ಡ ಪಂಡಾಲ್ ಪ್ರೋಗ್ರಾಮ್ಗಳು ಮಾಡಬೇಕು, ಆನ್ಲೈನ್ ಕ್ಲಾಸಸ್ ತಗೋಬೇಕು, ಸೊ ವಿಷಾದಂತ ಸಂಚಾರ ಮಾಡಿ ಕ್ಲಾಸಸ್ ತಗೋಬೇಕು. ಸೊ ಹೀಗೆ ಹಂತದಲ್ಲಿ ನಾವು ಹೋಗಬೇಕು. ಸುಮ್ಮನೆ ನಾವು ದೊಡ್ಡ ಕನಸಿಟ್ಕೊಂಡು ಏನು ಸಾಧನೆ ಮಾಡದೇ ಇದ್ದರೆ ಏನೂ ಆಗೋದಿಲ್ಲ. ದೊಡ್ಡ ಮೌಂಟ್ ಎವರೆಸ್ಟ್ ಹತ್ತಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಗುಡ್ಡ ಹತ್ತಕ್ಕಾದ್ರೂ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಏನು ಹತ್ತದೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ನಾವು ಒಂದು ದಿವಸ ಮೌಂಟ್ ಎವರೆಸ್ಟ್ ಹತ್ತೀನಿ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಕೆಲವೊಮ್ಮೆ ಇಲ್ಲಿ ಆಶ್ರಮದಲ್ಲೂ ಒಂದು ದೊಡ್ಡ ದೊಡ್ಡ ಕನಸುಗಳಿರುತ್ತೆ. ನಾವು ಪ್ರಭುಪಾದರ ಹಾಗೆ ನಿದ್ರೆ ಎಲ್ಲ ಬಿಟ್ಟು ತುಂಬ ಓದ್ಕೊಂಡು ಕೂತ್ಕೋಬೇಕು, ರಾತ್ರಿ ಎಲ್ಲ ಓದಬೇಕು ಅಂತೆಲ್ಲ ಕನಸುಗಳು. ಸೊ ರಾತ್ರಿ ಎಲ್ಲ ಓದ್ತಾರೆ ಮತ್ತು ಬೆಳಗ್ಗೆ ಎಲ್ಲ ನಿದ್ರೆ ಮಾಡ್ತಾ ಇರ್ತಾರೆ. ಸೊ ಇದು ಏನೂ ಪ್ರಯೋಜನ ಇಲ್ಲ ಅಲ್ಲ. ಓದೋದು ಪೂರ್ತಿ ಓದಬೇಕು. ಇದು ರಾತ್ರಿ ಓದಿ ಬೆಳಗ್ಗೆ ನಿದ್ರೆ ಮಾಡ್ತಾ ಇದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಸೊ ಹೀಗೆ ಎಲ್ಲ ಅದರಲ್ಲೂ, ಸೊ ಗೃಹಸ್ಥರಲ್ಲೂ ಕೆಲವೊಂದು ಇದರಿರುತ್ತೆ, ಬ್ರಹ್ಮಚಾರಿಗಳಲ್ಲೂ ಕೆಲವೊಂದು ಈ ರೀತಿ ಊಹಾತ್ಮಿಕವಾದಂತಹ ಕನಸುಗಳಿರುತ್ತೆ. ಸೊ ಎಲ್ಲರೂ ಹಂತವಾಗಿ ನಾವು ಮುಂದುವರಿಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಹಾಗೂ ಏನೇ ಒಂದು ಸಾಧನೆ ಮಾಡಬೇಕಿರಲಿ, ಕಷ್ಟ ಅಂತೂ ಪಡಲೇಬೇಕು. ಭೌತಿಕವಾಗಿ ಏನೇ ಸಾಧನೆ ಮಾಡೋದಿರಲಿ ಅಥವಾ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡೋದಿರಲಿ. ಆದರೆ ಆಧ್ಯಾತ್ಮಿಕವಾಗಿ ಏನು ಸಾಧನೆ ಮಾಡ್ತೀವಿ ಅದು ನಮಗೆ ತೀವ್ರವಾದಂತಹ, ದಿವ್ಯವಾದಂತಹ, ಶಾಶ್ವತವಾದ ಸಂತೋಷ ನಮಗೆ ಕೊಡುತ್ತೆ. ಹಿರಣ್ಯಕಶಿಪುನು ಅಷ್ಟು ಬಲಶಾಲಿ ಆಗಬೇಕು ಅಂತ ಹೇಳಿದ್ರೆ ಇದ್ದಕ್ಕಿದ್ದಾಗ ಆಗಲಿಲ್ಲ. ಅವನು 60,000 ವರ್ಷಗಳು ತಪಸ್ಸೆ ಮಾಡಿದ. ತಾಡಾಸನ, ಅವನು ಮಾಡಿದಂತಹ ಒಂದು ಆಸನ ತಾಡಾಸನ. ಹಿರಣ್ಯಕಶಿಪು ಏನು ಮಾಡ್ತಾ ಇದ್ದ? ಒಂದೇ ಕಾಲಲ್ಲಿ ನಿಂತ್ಕೊಂಡಿದ್ದ. ಒಂದೇ ಕಾಲಲ್ಲ, ಕಾಲಿನ ಹೆಬ್ಬಟ್ಟ ಮೇಲೆ ನಿಂತಿದ್ದ. ಹೆಬ್ಬಟ್ಟ ಮೇಲೆ ಒಂದು ಮತ್ತು ಇನ್ನೊಂದು ಕಾಲನ್ನು ಆ ಮೊಣಕಾಲಿಗೆ ಮಡಚ್ಕೊಂಡು ನಿಂತಿದ್ದ, 2 ಕೈಗಳ ಮೇಲೆ ಇಟ್ಕೊಂಡು. ಎಷ್ಟು ಜನ ನಿಂತ್ಕೋಬೋದು ಆ ರೀತಿ? ಎಷ್ಟೊತ್ತು ನಿಂತ್ಕೋತೀರ? ನಾವಿಲ್ಲಿ ಕೂತ್ಕೊಂಡು 1 ತಾಸು ಜಪ ಮಾಡಿ ಅಂತ ಹೇಳಿದ್ರೆ, ಜಪ ಮಾಡ್ಕೊಂಡು ಕೂತ್ಕೊಂಡಿದ್ರೆ ನೆತ್ತಿಗೆ ಕಣ್ಣೆತ್ತು, ಅಲ್ಲಿ ಏನಾಯಿತು, ಇಲ್ಲೇನಾಯಿತು, ಯಾರೋ ಕರೆದ್ರು, ಯಾರೋ ಕರೆದಂಗೆ ಕೇಳಿಸ್ತಾ ಇದೆಯಲ್ಲ, ಯಾಕೆ ಯಾರು ಕರಿತಾನೆ ಇಲ್ಲ, ಎಲ್ಲೋ ಹೋಗ್ಬಿಟ್ರು, ಯಾರು ಕಾಣಿಸ್ತಾನೆ ಇಲ್ಲ ಅಂತ ನಾವೇ ಹುಡ್ಕೊಂಡು ಹೋಗ್ತೀವಿ ಎಲ್ಲಿ ಹೋದ್ರು. ನಮ್ಗೆ 1 ತಾಸು ಕೂತ್ಕೊಂಡು ಗುಡಿಗೆ ಬಂದು ಗುಡಿಯಲ್ಲಿ ಕೂತ್ಕೊಂಡು ಜಾಗಲ್ಲಿ ಕೂತ್ಕೊಂಡು ಜಪ ಮಾಡಿ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಎಷ್ಟೆಲ್ಲ ವಿಚಲಿತ ಆಗುತ್ತೆ. ಇನ್ನು ಹೊರಗಡೆಯಿಂದ ಮತ್ತೆ ಶೆಕೆ ಆಗುತ್ತೆ, ಫ್ಯಾನ್ ಇಲ್ಲ, ಮತ್ತು ಚಳಿಗಾಲದಲ್ಲಿ ಚಳಿ ಆಯಿತು, ನಾನಾ ರೀತಿ ತೊಂದರೆಗಳು. ಅಂದರೆ ಹಿರಣ್ಯಕಶಿಪು ಕಾಡಲ್ಲಿ ತಪಸ್ಸೆ ಮಾಡ್ತಾ ಇರಬೇಕಾದ್ರೆ ಇರುವೆಗಳು ಬಂದು ಅವನ ದೇಹವನ್ನು ಕಡಿದು ತಿಂತಾಯಿತು. ತಿಂದು ಅವನ ಮೇಲೆ ಅವನ ಹುತ್ತಾನೆ ಬೆಳೆಸ್ಬಿಟ್ಟಿದ್ರು. ಬ್ರಹ್ಮ ಬಂದು ವರ ಕೊಡಬೇಕಾದ್ರೆ ಕೇವಲ ಆತ್ಮ ಒಂದೇ ಇತ್ತು, ಶರೀರ ಎಲ್ಲ ಹೋಗ್ಬಿಟ್ಟಿತ್ತು. ಅಷ್ಟು ಗಂಭೀರತೆಯಿಂದ, ಅಂದರೆ ಅವನದೊಂದು ಕನಸಿತ್ತು, ನಾನು ದೊಡ್ಡ ಭಗವಂತನಾಗಬೇಕು ಅಂತ. ಕಷ್ಟಪಟ್ಟ ಅವನು. ಸೊ ಅವನೇ ಭೌತಿಕವಾಗಿ ಅಷ್ಟು ಕಷ್ಟಪಡಬೇಕಾದ್ರೆ ನಾವು ಆಧ್ಯಾತ್ಮಿಕವಾಗಿ ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ನಾವು ಮನಸ್ಸನ್ನು ಕೆದಿಸ್ಕೋತೀವಿ. ಜಪ ಮಾಡ್ತಾ ಇರಬೇಕಾದ್ರೆ ಎಲ್ಲ ಚಿಂತನೆಗಳು ಬಂದ್ಬಿಡುತ್ತೆ. ನಿನ್ನೇನಾಯಿತು, ಮೊನ್ನೆ ಏನಾಯಿತು, ಯಾರ್ಯಾರು ಏನೇನು ಮಾತಾಡಿದ್ರು, ಏನೇನು ಕಂಡೆ, ನಾನು ಮುಂದೆ ಏನೇನು ಮಾಡಬೇಕು, ಆಗೋಗಿರೋದು, ಮುಂದೆ ಮಾಡಬೇಕಾಗಿರೋದು, ಇದೆರಡೂ ಬರುತ್ತೆ. ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಚಿಂತನೆ ಇಲ್ಲ.
ಬಾಯಲ್ಲಿ ಹರೇ ಕೃಷ್ಣ ಅಂತ ಇದೆ, ಬಟ್ ಮನಸ್ಸು ಎಲ್ಲ ಕಡೆ ಓಡಾಡ್ತಾ ಇದೆ. ಸೊ ಏನು ಫಲ ಅನ್ನೋದು ಸಿಗೋದಿಲ್ಲ. ಆದರೆ ಇಲ್ಲಿ ಪ್ರಹ್ಲಾದ ಮಹಾರಾಜ ಮಾಡಿದಂತಹ ತಪಸ್ಯ, ಅವನು ಪ್ರತಿ ಕ್ಷಣ ಕ್ಷಣ ಭಗವಂತನ್ನೇ ಕಾಣ್ತಾ ಇದ್ದ. ಅವನು ತನ್ನ ಮನೆಯಲ್ಲೇ ಇದ್ದಿದ್ದ, ಅವನು ಅರಮನೆಯಲ್ಲಿ ಇರ್ತಾ ಇದ್ದ, ಗುರುಕುಲದಲ್ಲಿ ಇರ್ತಾ ಇದ್ದ, ಓಡಾಡ್ತಾ ಇದ್ದ. ಆದರೆ ಅವನ ಮನಸ್ಸಲ್ಲಿ ಯಾವಾಗಲೂ ಕೃಷ್ಣ ಚಿಂತೆ ಇರ್ತಾ ಇತ್ತು. ಸೊ ಈ ಚಿಂತನೆ ಅವನಿಗೆ ತುಂಬ ಸುಖ ಕೊಡ್ತಾ ಇತ್ತು. ಇಲ್ಲಿ ಪ್ರಹ್ಲಾದ ಅದನ್ನೇ ಹೇಳ್ತಾ ಇದ್ದಾನೆ, ಹೇ ಭಗವಂತ, ನನಗೇನು ಭಯ ಇಲ್ಲ, ಯಾಕಂದರೆ ನನಗೆ ನನ್ನ ಮನಸ್ಸಲ್ಲಿ ನೀನಿದೆಯಾ. ನಂದು ಏನು ಚಿಂತನೆ ಅಂತ ಹೇಳಿದ್ರೆ, ಅನ್ಯ ಜನ ನಿನ್ನ ಚಿಂತನೆ ಮಾಡ್ತಾ ಇಲ್ವಲ್ಲ, ಅವರು ಇನ್ನೂ ಏನೋ ಭೌತಿಕವಾಗಿ ಏನೋ ಆನಂದ ಪಡಿಬೇಕು ಅಂತಲೇ ಚಿಂತನೆ ಮಾಡ್ತಾ ಇದ್ದಾರೆ. ಇದು ಪ್ರಹ್ಲಾದನ ದುಃಖ ಆಗಿತ್ತು. ಆದರೆ ಅಂತರಂಗವಾಗಿ ತನ್ನ ಬಗ್ಗೆ ಅವನಿಗೇನು ಯಾವಾಗಲೂ ಸುಖವಾಗೇ ಇರ್ತಾ, ಯಾಕಂದರೆ ಭಗವಂತನ ಚಿಂತನೆ ಯಾವಾಗಲೂ ಇರ್ತಾ ಇತ್ತು. ಹಿರಣ್ಯಕಶಿಪುಗಾರಿ ಇರ್ತಿರಲಿಲ್ಲ, ಅವನು ಅಷ್ಟು ತಪಸ್ಯ ಮಾಡಿ ಅವನು ವರ ಪಡ್ಕೊಂಡ್ರೇನೋ ಅವನಿಗೆ ಯಾವಾಗಲೂ ಭಯ ಇತ್ತು. ಎಲ್ಲಿ ಭಗವಂತ, ಎಲ್ಲಿ ವಿಷ್ಣು, ಎಲ್ಲಿ ಆತಂಕ ಇತ್ತು. ನೀನು ಸಿಕ್ಕಿಲ್ಲ, ಎಲ್ಲ ಹೋದ, ಅವನೇನು ಯೋಚನೆ ಮಾಡ್ತಾನೆ, ದೇವತೆಗಳು ಸೇರಿಕೊಂಡು ಏನು ಮಾಡ್ತಾ ಇರ್ತಾನೆ. ಸೊ ಈ ಭಯ ಅವನಿಗಾನೇ ಇತ್ತು. ಅವನು ಸಾಧನೆ ಮಾಡ್ದ, ಅದೇ ಭಯ ಇತ್ತು. ಆದರೆ ಇಲ್ಲಿ ಪ್ರಹ್ಲಾದನಿಗೆ ಸಂತೋಷ ಇತ್ತು, ಖುಷಿ ಇತ್ತು, ಆನಂದ ಇತ್ತು. ಸೊ ಇದು ವ್ಯತ್ಯಾಸಗಳು. ಆದ್ದರಿಂದ ನಾವು ಯಾವಾಗ ಶುದ್ಧವಾಗಿ ಮಾಡ್ತೀವಿ, ಭಕ್ತಿ ಅನ್ನೋದು ಮಾಡ್ತೀವಿ, ನಮಗೆ ಯಾರಿಂದಲೂ ಏನಿಂದಲೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಈಗ ಅನೇಕ ಜನ ಇದನ್ನು ಪ್ರತಿಪಾದಿಸಿದಲ್ಲಿ ಎಲ್ಲರೂ ಭಯ ಬೀಳ್ತಾ ಇದ್ದಾರೆ, ಏನಾಗುತ್ತೆ, ಇದು ಕೊರೋನಾ ಬಂದ್ಬಿಟ್ಟಿದೆ ಅಂತ. ಯಾವಾಗಲೂ ಇದೇ ಭಯ, ಮನೇಲಿ ಕೂತ್ಕೊಂಡಿದ್ದೆ ಭಯ ಪಡ್ತಾ ಇದ್ದಾರೆ, ಎಲ್ಲಾದ್ರೂ ಬಂದ್ಬಿಡುತ್ತೇನೋ. ಸೊ ಭಯ ಪಡೋ ಅವಶ್ಯಕತೆ ಇಲ್ಲ. ಏನು ಸಾಧನೆ ಇದೆ, ಏನು ಸುರಕ್ಷತೆ ಇದೆ, ಸರ್ಕಾರ ಏನು ಕೊಟ್ಟಿದ್ದಾರೆ